ಕೂತ್ಕೊಳ್ರಿ. ಅವ್ರಿಗೆ ರವಿ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಇದೆ. ಒಂದು ನಿಮಿಷ ಮುಖ್ಯಮಂತ್ರಿ ರವಿ ಒಂದು ನಿಮಿಷ ರೀ, ನನ್ನ ಪರ್ಮಿಷನ್ ಕೇಳಿ ಕೈ ಎತ್ತರಿ. ನಾ ಎಸ್ ಅಂದ ನೀವು ಮಾತಾಡಿ, ನೋಡು ಮಾತಾಡ್ಬಿಡಿ. ನೋಡು ಯಾರ ಮಾತಾಡಿದ್ರು ಮಾತಾಡಿರೋದೆಲ್ಲ ಸತ್ಯ ಅಲ್ರಿ, ಸುಳ್ಳು ಹೇಳಿದ್ದೀರಿ ಅಂತ ಹೇಳಿದ್ದು. ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ, ಗೊತ್ತಾಯ್ತಲ್ಲ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಅಕ್ರಮಕ್ಕೆ ಸರ್ಕಾರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ, ಅವ್ರ ಪಾತ್ರ ಇಲ್ಲ. ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಯಾಕೆ ಸುಳ್ಳು ಹೇಳ್ತದ್ದು ಅಂತಂದ್ರೆ ಇದಕ್ಕೋಸ್ಕರ, ಯಾಕಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ಅಲ್ಲ ಆಯ್ತು, ಕೂತ್ಕೊಳ್ರಿ, ಸುಮ್ಮನೆ ಬದ್ಬದಿ ಎಲ್ಲ ಕೂತ್ಕೊಳ್ರಿ. ಉತ್ತರ ಮಾತಾಡಿದ್ದೀನಿ ನೀವು, ಕೂತ್ಕೊಳ್ರಿ. ಮಾತಾಡಿದ್ದೀರಿ, ಉತ್ತರ ಕೊಡಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿ ನಾನು ನನ್ನ ಅನುಮತಿ ಇಲ್ಲದ ಮಾತಾಡಬಾರ್ದು ಅಂತ ಹೇಳಿ ನಡು ಎದ್ದು ಮಾತಾಡಿದ್ರೆ ಕಡ್ತಕ್ಕೆ ಹೋಗಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೋರಿ. ಮುಗಿದ ನಂತರ ಕೇಳಿ. ಈಗ ಮಾತಾಡ್ಬಿಡಿ, ಕೂತ್ಕೊಳ್ಳಿ. ಕೂಡಿ ನಾನು ಕೊಡೋದಿಲ್ಲ, ನಾ ಅಲೋ ಮಾಡಂಗಿಲ್ಲ. ಮಾತಾಡಿ, ಕೂಡಿ ಅಲ್ಲ ಸಭಾಪತಿಗಳಿಗಾದ್ರೂ ಗೌರವ ಕೊಡ್ರಿ, ಸಭಾಪತಿಗಳಿಗಾದ್ರೂ ಗೌರವ ಕೊಡಿ. ಕೂಡಿ ಅವ್ರು ಮಾತಾಡಕ್ಕೆ ಅವಕಾಶ ಅವ್ರಿಗೆ ನೋಡಿ. ನೋಡಿ ನೀವು ಮಧ್ಯ ಹೇಳ್ತಾರೆ. ಕೇಳಿ ಸಭಾಪತಿಗಳೇ, ಯಾಕೆ ಹೇಳ್ತೀರಿ ನೀವು? ಮೊನ್ನೆ ಸಿ.ಟಿ. ರವಿ ಅವರು 1.5 ಗಂಟೆ 2 ಗಂಟೆ ಮಾತಾಡಿದ್ರಲ್ಲ, ನಮ್ಮ ಸದಸ್ಯರು ಗೊತ್ತಿದ್ದಿಲ್ವಾ? ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಮಾತಾಡುವಂತದ್ದು ಏನು ಅವಶ್ಯಕತೆ ಇದೆ ಅವರಿಗೆ? ಉತ್ತರ ಕೊಡ್ತಾ ಇದ್ದಾರೆ. ಎದಕ್ಕೆ ಹೇಳ್ತೀರಿ ನೀವು? ಎದಕ್ಕೆ ಹೇಳ್ತೀರಿ? ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಕೊಡಿ ಒಂದ್ ನಿಮಿಷ ಆಯ್ತು. ಮಾನ್ಯ ಸಭಾಪತಿಯವರೇ, ನಾನು ಉತ್ತರ ಕೊಡುವಾಗ ಯಾರು ಮಧ್ಯ ದಯಮಾಡಿ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ಏನಾದ್ರು ಕೇಳೋದಿದ್ರೆ ಬರ್ಕೊಳ್ಳಿ. ಆಮೇಲೆ ಉತ್ತರ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಕೇಳಿ, ಬರ್ದಿಟ್ಕೋರಿ. ಉತ್ತರ ಕೇಳಿ, ದಯವಿಟ್ಟು ಸಹಕರಿಸಿ. ಎರಡು ಕಡೆ ಹೇಳಿ, ಈ ಕಡೆ ಸಹಿತ ಯಾರು ಹೇಳ್ಬೇಡ್ರಿ. ನೀವ್ಯಾಕೆ ಹೇಳ್ತೀರಿ? ಕೊಡ್ರಿ, ನಿಮ್ಗೆ ಯಾಕೆ ಹೇಳ್ಯಾರ? ನೋಡಿ ಅವ್ರು, ನಾ ಹೇಳ್ತೀನಿ, ನಿಮಗೆ ಯಾರು ಕಾರ್ಬಾರ್ ಮಾಡಂತಾರ? ಅವ್ರು ಹೇಳ್ತಾರೆ, ನೀವ್ಯಾಕೆ ಹೇಳ್ತೀರಿ? ಅವ್ರು ತಮ್ಮ ನೀವ್ಯಾಕೆ? ನಾ ಹೇಳಕತ್ತೀನಿ ಇಲ್ಲಿ ಮುಖ್ಯಮಂತ್ರಿ ಅದಾರ, ಮುಖ್ಯಮಂತ್ರಿಗಳ ಗೌರವ ಕೊಡಿ.